ಆತ್ಮೀಯ ಟಿ ಟಿ ಅಭ್ಯರ್ಥಿಗಳೇ, ಇವತ್ತು ನಾವು ಲಾಸಾಹ ಮತ್ತು ಮಾಸಾಹ ಅಂದರೆ ಏನು ಅನ್ನೋದನ್ನು ಸುಲಭವಾಗಿ ತಿಳ್ಕೊಳ್ಳೋಣ. ಲಾಸಾಹ ಅಂದರೆ ಲಘುತಮ ಸಾಮಾನ್ಯ ಅಪವರ್ತ್ಯ. ನಿಮಗೆ ಅಪವರ್ತ್ಯ ಅಂದರೆ ಈ ಪದ ಫಸ್ಟ್ ಗೊತ್ತಿರಬೇಕು. ಅಪವರ್ತ್ಯ ಅಂದರೆ ಈಗ ನಾನು ಆರರ ಅಪವರ್ತ್ಯಗಳು ಯಾವ ಅಂದರೆ ಅಪವರ್ತ್ಯಕ್ಕೂ ಅಪವರ್ತನಕ್ಕೂ ಡಿಫ್ರೆನ್ಸ್ ಐತೆ. ಅದಕ್ಕೆ ಅಪವರ್ತ್ಯಗಳಂದರೆ ಆರರ ಮಧ್ಯೆ 6, 12, 18, 24, 30 ಸೊ ಆನ್. ಇದು ಆರರ ಅಪವರ್ತ್ಯಗಳು ಅಂತ ಕರಿತೀವಿ. ಅಪವರ್ತ್ಯ ಆರರ ಅಪವರ್ತ್ಯಗಳು. ಮೂರರ ಅಪವರ್ತ ಮೂರರ ಮಧ್ಯೆ 3, 6, 9, 12 ಡ್ಯಾಶ್. ಇದನ್ನು ನಾವು ಅಪವರ್ತ್ಯಗಳು ಅಂತ ಕರಿತೀವಿ. ಅಪವರ್ತ್ಯ ಅಂದರೆ ನಿಮಗೆಲ್ಲರಿಗೂ ಗೊತ್ತಿರಬೇಕು. ಲಘುತಮ, ಲಘು ಅಂದರೆ ಸಣ್ಣದು, ಸಾಮಾನ್ಯ ಎರಡರಲ್ಲೂ ಇರೋವು ಅಪವರ್ತ್ಯಗಳು ಅಂತ ಕರಿತೀವಿ. ಅದೇ ರೀತಿ ಮಾಸಾಹ ಅಂದರೆ ಮಹತ್ತಮ ಅಂದರೆ ದೊಡ್ಡದು, ಮಹತ್ತಮ ಸಾಮಾನ್ಯ ಅಪವರ್ತನ. ಇದು ಇವೆರಡರ ಒಂದು ಸುಲಭ ಲಾಂಗ್ ಫಾರ್ಮು. ನಾವೆರಡನ್ನ ಲಘುತಮ ಸಾಮಾನ್ಯ ಅಪವರ್ತನ, ಮಾಸಾಹ ಅಂದರೆ ಮಹತ್ತಮ ಸಾಮಾನ್ಯ ಅಪವರ್ತನ ಅಂತ ತಪ್ಪು ತಿಳ್ಕೊಂಡಿದ್ದೀವಿ. ಆದರೆ ಇವತ್ತು ನಿಮಗೆ ಗೊತ್ತಾಗಬೇಕು, ಲಾಸಾಹ ಅಂದರೆ ಲಘುತಮ ಸಾಮಾನ್ಯ ಅಪವರ್ತ್ಯ, ಮಾಸಾಹ ಅಂದರೆ ಮಹತ್ತಮ ಸಾಮಾನ್ಯ ಅಪವರ್ತನ. ಅಪವರ್ತನ ಅಂದರೆ ಈಗ ಆರರ ಅಪವರ್ತನಗಳು. ಆರರ ಅಪವರ್ತನ ಅಂದರೆ 6 ಯಾವ್ಯಾವ ಮಗ್ಗೆಯಲ್ಲಿ ಹೋಗುತ್ತೆ ಅಂತ. 1ರ ಮಗ್ಗೆಯಲ್ಲಿ, 2ರ ಮಗ್ಗೆಯಲ್ಲಿ ಇರುತ್ತೆ, 3ರ ಮಗ್ಗಿ, 4 ಇಲ್ಲ, 5 ಇಲ್ಲ, 6ರ ಮಗ್ಗಿ. ಇಷ್ಟು ಆರರ ಅಪವರ್ತನಗಳಿವೆ. ಈಗ ನಿಮಗೆ ಗೊತ್ತಾಗಿರಬೇಕು ಅಪವರ್ತನ ಹಾಗೂ ಅಪವರ್ತಕ್ಕೆ ಏನು ವ್ಯತ್ಯಾಸ, ಡಿಫ್ರೆನ್ಸ್ ಇದೆ ಅನ್ನೋದು. ಸ್ನೇಹಿತರೆ, ಈಗ ನಾವು ಈ ಸಾಮಾನ್ಯ ಅರ್ಥ ಗೊತ್ತಾಯ್ತು ನಮಗೆ. ಮಹತ್ತಮ ಸಾಮಾನ್ಯ ಅಪವರ್ತನ. ಈಗ ಇದಕ್ಕೆ ಒಂದು ಉದಾಹರಣೆಯನ್ನು ನೋಡಿದರೆ ನಮಗೆ ಸುಲಭವಾಗಿ ಅರ್ಥ ಆಗುತ್ತೆ. ಒಂದು ಉದಾಹರಣೆ ನಿಮ್ಮ ಮುಂದೆ ಪ್ರಸ್ತುತ. 8 ಮತ್ತು 12ರ ಲಾಸಾಹ ಮತ್ತು ಪ್ರಶ್ನೆ ಹೀಗಿದೆ ನೋಡ್ರಿ. ಮಾಸಾಹ ಕಂಡು ಹಿಡಿಯಿರಿ ಅಂತ. ನಮಗೆ 8 ಮತ್ತು 2 ಸಂಖ್ಯೆ ಕೊಟ್ಟರೆ, 8 ಮತ್ತು 12 ಇವುಗಳ ಏನು ಕಂಡುಹಿಡಿಯೋಣ? ಫಸ್ಟು ಲಾಸಾಹ ಕಂಡುಹಿಡಿಯೋಣ. ಲಾಸಾಹ ಅಂದರೆ ಅಪವರ್ತ್ಯ. ನಾನು ಹೇಳಿದೆ ಲಾಸಾಹ ಅಂದರೆ ಲಘುತಮ ಸಾಮಾನ್ಯ ಅಪವರ್ತ್ಯಗಳು. 8ರ ಮಧ್ಯೆ ಅಂದರೆ 8 1 8, 8 2 16, 8 3 24, 8 4 32, 8 5 40, 8 6 48, 8 7 56, 8 8 64, 9 72, 80. ಈ ರೀತಿ ಅಪವರ್ತನಗಳನ್ನು ಬರೆದು 12ರ ಅಪವರ್ತನಗಳನ್ನು ಬರ್ಕೊಳ್ಳೋಣ. 12 1 12, 12 2 24, 12 3 36, 48, 12 5 60, 72, 84, 12 96, 8 120. ಇದು ಅಪವರ್ತ್ಯಗಳನ್ನು ಬರ್ಕೊಂಡು ಲಾಸಾಹ ಕಂಡಿಡಿದ ಅಪವರ್ತನಗಳನ್ನು ಬರ್ಕೊಳ್ತೀವಿ. ಈಗ ಇದರಲ್ಲಿ ಸಾಮಾನ್ಯ ಅಪವರ್ತಗಳು ಯಾವುವು ಅನ್ನೋದನ್ನು ನೋಡೋಣ. ಈಗ ಲಘುತಮ ಅಂದರೆ ಚಿಕ್ಕದಾಗಿರಬೇಕು. 8 ಇಲ್ಲೂ 8 ಇಲ್ಲ, ಇಲ್ಲಿ 12 ಇಲ್ಲಿ 12 ಇಲ್ಲ. ಆದ್ದರಿಂದ 24 ನೋಡಿ, ಇಲ್ಲೂ ಇದೆ, ರೆಡ್ಡಲ್ಲಿ ಗುರ್ತು ಮಾಡ್ತೀವಿ. 24 ಎರಡೂ ಕಡೆ ಇರೋದ್ರಿಂದ ಇದು ಲಘುತಮ ಸಾಮಾನ್ಯ. ಲಘುತಮ ಅಂದರೆ ಚಿಕ್ಕದು, ಎರಡೂ ಕಡೆ ಸಾಮಾನ್ಯ. ಆದ್ದರಿಂದ 8 ಮತ್ತು 8 ಮತ್ತು
12ರ ಲ ಸ ಅ 24 ಆಗಿದೆ. ಈಗ ಸ್ನೇಹಿತರೆ 24 ಆದಾಗ ಇದನ್ನು ಬೇರೆ ವಿಧಾನದಲ್ಲಿ ಕಂಡುಹಿಡಿತಿದ್ವಿ ಸಹ ಹಾಗೂ ಮಾಡ್ಬೋದು. 8 ಇದೆ, 12 ಇದೆ, ಇನ್ನೊಂದು ವಿಧಾನ. ಇವೆರಡು ಒಂದೇ ಮಗ್ಗಿಯಲ್ಲಿ ಹೋಗುತ್ತೆ. 2ರಿಂದ 2 4 ಅವಿಭಾಜ್ಯ ಅಪವರ್ತನ, 2 4 2 6 ಮತ್ತೆ 2 ಮಗ್ಗಿಯಿಂದ ಹೋಗುತ್ತೆ ಅವಿಭಾಜ್ಯ ಅಪವರ್ತನಗಳು. 2 2 2 3 ಅದೇ ರೀತಿ 2 1 3 ಹಾಗೆ ಉಳಿದು 3 3 1 ಒಂದೊಂದು ಬರೋ ಹಾಗೆ ಇವೆಲ್ಲ ಗುಣಿಸ್ಕೊಳ್ಳೋಣ. ಈಗ 2 ಇಂಟು 2 ಇಂಟು 2 ಇಂಟು 3 ಇವೆಲ್ಲ ಗುಣಿಸಿದೆ. 2 2 4 4 2 8 8 3 24 24 ಇದರ ಬಂತಲ್ಲ ಸ್ನೇಹಿತರೆ. ಇದರ ಲಾಸಾಹ 8 ಮತ್ತು 12ರ ಲಾಸಾಹ 24. ನಾವು ಮಾಡಿದ ಲೆಕ್ಕ ಸರಿ. ಈ ರೀತಿನೂ ಮಾಡ್ಬೋದು, ನಿಮಗೆ ಗೊತ್ತಾಗಲಿ ಅಂತ ಆ ರೀತಿ ತೋರಿಸ್ದೆ. ಅದೇ ರೀತಿ ಇದ್ರ ಮಾಸಾಹ ಹೆಂಗೆ ಸರ್ ಅಂತ ನೀವು ನಿಮ್ಮ ಪ್ರಶ್ನೆ. ಮಾಸಾಹ ಅಂದರೆ ನಾನು ಹೇಳಿದೆ, ಮಾಸಾಹ ಅಂದರೆ ಮಹತ್ತಮ ಸಾಮಾನ್ಯ ಅಪವರ್ತನ ಸಾಮಾನ್ಯ ಅಪವರ್ತನ. ಈಗ 8 ಮತ್ತು 12 ನಮ್ಮದೇ ಇದರ ಅಪವರ್ತನಗಳು ಅಂದರೆ 1ರ ಮಗ್ಗಿಯಲ್ಲಿ ಬರುತ್ತೆ, 2ರ ಮಗ್ಗಿಯಲ್ಲಿ 8 ಬರುತ್ತೆ, 3 ಮಗ್ಗಿಯಲ್ಲಿ 4ರ ಮಗ್ಗಿ ಬರುತ್ತೆ, 5 ಇಲ್ಲ 6ರ ಮಗ್ಗಿ ಬರಲ್ಲ, 8ರ ಮಗ್ಗಿ ಬರುತ್ತೆ. ಅಪವರ್ತನಗಳು ಯಾವ್ಯಾವ ಮಗ್ಗಿಯಲ್ಲಿ ಬರ್ತಾರೋ ಬರ್ಕೋಬೇಕು. ಅದೇ ರೀತಿ 12 1ರ ಮಗ್ಗಿ ಬರುತ್ತೆ, 2 3 ಮಗ್ಗಿ, 4ರ ಮಗ್ಗಿ, 5 ಇಲ್ಲ 6 ಮಗ್ಗಿ, 8 ಇಲ್ಲ 9 ಇಲ್ಲ 10 ಇಲ್ಲ 11 ಇಲ್ಲ 12ರ ಮಗ್ಗಿ. ಈಗ ಮಹತ್ತಮ ಇವೆಲ್ಲ ಅಪವರ್ತನಗಳು 8 ಮತ್ತು 12ರ ಅಪವರ್ತನ. ಈಗ ಮಹತ್ತಮ ಅಂದರೆ ದೊಡ್ಡದು, ಅಪವರ್ತನ 2ರಾಗಿರಬೇಕು. ಯಾವ್ದು ಹೇಳ್ರಿ? ಈಗ ಇದು ಐತೆ ಆದರೆ ಇದು ಚಿಕ್ಕದು ಬೇಡ ನಮಗೆ. ಇದು ಇದೆ, ಇದು ಇದೆ, ಇದು ಚಿಕ್ಕದು ಬೇಡ. ದೊಡ್ಡದು ಯಾವುದು ಇದೆ ನೋಡಬೇಕು. ಈಗ ಎರಡೂ ಕಡೆ ಇದಕ್ಕೆ ದೊಡ್ಡದು ಇಲ್ಲಿದೆ ನೋಡಿ. ಇದು 8 8 ಇಲ್ಲ, ಇಲ್ಲಿ ಇದೇ ದೊಡ್ಡದು. ಆದ್ದರಿಂದ 8 ಮತ್ತು 12ರ ಮಾಸಾಹ ಎಷ್ಟು ಸ್ನೇಹಿತರೆ? ಮಾಸಾಹ 4 ಆಗಿದೆ. ಇದು ಹೆಂಗೆ ನಾವು ಈ ರೀತಿ ಮಾಡ್ತಿದ್ವಿ ಸರ್ ಅಂದರೆ ಆ ರೀತಿನೂ ಮಾಡ್ಬೋದು. ಯಾವುದು? 8 12 8 12 2ರ ಮಗ್ಗಿಯಲ್ಲಿ 2 4 2 6 ಮತ್ತೆ 2 ಮಗ್ಗಿಯಲ್ಲಿ 2 2 2 3 ಈ 2 3 ಒಂದೇ ಮಗ್ಗಿಗೆ ಬರಲ್ಲ, ಇಲ್ಲೇ ಬಿಟ್ಬಿಡ್ಬೇಕು. ಇದನ್ನು ಗುಣಿಸ್ಕೊಂಡ್ರೆ 8 ಮತ್ತು 12ರ ಮಾಸಾಹ ಇವಷ್ಟೇ. ಇವು ಎರಡನೇ ಮಗ್ಗಿಯಲ್ಲಿ ಬರಲ್ಲ, ಇದು ಬಿಟ್ಟು ಇಲ್ಲಿರೋದು 2 ಇಂಟು 2 4 ಸ್ನೇಹಿತರೆ. ಇದು ಲಾಸಾಹ ಮತ್ತು ಮಾಸಾಹ ಆಗಿದೆ. ಈಗ ನಿಮಗೆ ಒಂದು ಸೂತ್ರ, 2 ಸಂಖ್ಯೆ 15 25ರ ಮಾಸಾಹ 5 ಆದರೆ ಲಾಸಾಹ ಕಂಡು ಹಿಡಿಯಿರಿ. ಇಲ್ಲಿ ನಮಗೊಂದು ಸೂತ್ರ ಕೊಟ್ಟಿದ್ದಾರೆ. ಇಲ್ಲಿ ಸೂತ್ರ ಗೊತ್ತಿರುವ ಇದು ಎ ಮತ್ತು ಬಿ ಎರಡು ಸಂಖ್ಯೆಯನ್ನು ಗುಣಿಸಿ ಈ ಎರಡು ಸಂಖ್ಯೆಯನ್ನು ಗುಣಿಸಿ ಬರ್ತಕ್ಕಂಥ ಗುಣಲಬ್ಧವು ಅದರ ಮಾಸಾಹ ಮತ್ತು ಲಾಸಾಹಕ್ಕೆ ಸಮವಾಗಿರುತ್ತೆ. ಮಾಸಾಹ ಇಂಟು ಲಾಸಾಹ ಯಾವ ರೀತಿ ನೋಡಿ. 15 ಇಂಟು 25
ನಮಗಿಲ್ಲಿ ಮಾಸಾಹ ಕೊಟ್ಟಿದ್ದಾರೆ. ಮಾಸಾಹ ಎಷ್ಟು? 5 ಇಂಟು ಲಾಸಾಹ ಕಂಡುಹಿಡಿಬೇಕು. ಲಾಸಾಹ ಎಷ್ಟು ಗೊತ್ತಿಲ್ಲ, ಅದನ್ನು ಲಾಸಾಹ ಕಂಡುಹಿಡಿಬೇಕು. ಈಗ 20 ಲಾಸಾಹ ಇಸ್ ಈಕ್ವಲ್ ಟು ಬರ್ಕೊಂಡ್ರಿ 15 ಇಂಟು 25 ಈ 5 ಕೆಳಗೆ ಬಂತು. 5 ಒಂದ್ಲೆ 5 ಮೂರ್ಲೆ ಈಗ ಎಷ್ಟು ಬಂತು ಸ್ನೇಹಿತರೆ? ಇಲ್ಲಿ 5 25 5 75 ಬಂತು ನಮಗೆ. ಇದರ ಲಾಸಾಹ ಎಷ್ಟು? 75. ಯಾವ ರೀತಿ ಈಗ ನೋಡ್ರಿ, 15 ಇಂಟು 25 ಇಸ್ ಈಕ್ವಲ್ ಟು ಮಾಸಾಹ ಎಷ್ಟು? 5 ಇಂಟು 75ಕ್ಕೆ ಸಮ ಇದೆ ಅಂತ ನೋಡ್ಕೋಬೇಕು. 25 ಇವೆರಡು ಗುಣಿಸಿದ್ರೆ ಲಾಸ್ ಎಡಭಾಗ ಸಮ ಬಲಭಾಗ ಸಮವಾಗಿರಬೇಕು. ನೋಡಿ, ಈಗ 15 ಇಂಟು 25 375 ಬರುತ್ತೆ. ಇವೆರಡು ಗುಣಿಸಿದ್ರೆ 5 ಇಂಟು 75 ಇಲ್ಲೂ ಕೂಡ 375 ಬಂತು. ಇವೆರಡು ಸಮ ಇದ್ದರೆ ನಾವು ಮಾಡಿದ ಲೆಕ್ಕ ಸರಿ ಇದೆ ಅಂತ. ಈ ರೀತಿ ನಾವು ಲಾಸಾಹ ಮತ್ತು ಮಾಸಾಹವನ್ನು ಸುಲಭವಾಗಿ ಕಂಡುಹಿಡಿಬಹುದು. ನೀವೊಂದು ಲೆಕ್ಕ ಮಾಡಿ ಸ್ನೇಹಿತರೆ. 7 ಸಮ 9ರ ಲಾಸಾಹ ಮತ್ತು ಮಾಸಾಹ ಕಂಡುಹಿಡಿ. ಎರಡನೇ ಪ್ರಶ್ನೆ. ಈಗ ನಮ್ಮ ಮುಂದೆ 7 ಆಲ್ರೆಡಿ ನಿಮಗೆ ಆ ರೀತಿ ತೋರಿಸಿನಿ. ಲಾಸಾಹ ಕಂಡುಹಿಡಿಯೋಣ. 7 ಮತ್ತು 9 ಇದೆ. 7 ಮತ್ತು 9 ಲಾಸಾಹ ಒಂದೇ ಮಗೆ ಬರಲ್ಲ. 7 ಒಂದ್ಲೆ 9 ಹಂಗೆ ಬರ್ತದೆ. 9 ಒಂದ್ಲೆ ಅವಾಗ ಎಷ್ಟು ಬಂತಿದು? 7 ಇಂಟು 9 7 9ಲೆ 63 ಲಾಸಾಹ. ಮಾಸಾಹ ಮಹತ್ತಮ ಸಾಮಾನ್ಯ ಅಪವರ್ತನ. 7 ಮತ್ತು 9 ಒಂದೇ ಮಗ್ಗೆಯಲ್ಲಿ ಬರಲ್ಲ, ಯಾವುದೂ ಇಲ್ಲ. ಅದಕ್ಕೆ ಒಂದೇ ಮಗ್ಗೆಯಲ್ಲಿ ಬರಲ್ಲ. ಇದರ ಅಪವರ್ತನ ಏನಾಗಿದೆ? 1 ಆಗಿದೆ. ಇದನ್ನು ನಾವು ಈಗ ತಾಳೆ ನೋಡೋಣ. ಎ ಇಂಟು ಬಿ. ಎ ಇಂಟು ಬಿ ಅಂದರೆ 7 ಇಂಟು 9 63 ಲಾಸಾಹ. ಮಾಸಾಹ 1 63 ಸಮ 63. ಎಡಭಾಗ ಸಮ ಬಲಭಾಗ ಸಮ ಆಗಿದೆ. ಆದ್ದರಿಂದ ನಾವು ಈ ರೀತಿ ಲಾಸಾಹ ಮತ್ತು ಮಾಸಾಹ ಬಗ್ಗೆ ಸುಲಭವಾಗಿ ಕಾನ್ಸೆಪ್ಟ್ ಇದು ಮಸ್ಟ್ ಅಂಡ್ ಶುಡ್ ಗೊತ್ತಿರಲೇಬೇಕು.